ಇಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಶಾಪುರ್ ಮತ್ತು ರಾಜ್ಯಾದ್ಯಂತ ಇವತ್ತಿನಲ್ಲಿ ಈ ಒಂದು ಹೋರಾಟ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ವೈರಲ್ ಆಗಿದೆಪ್ಪ ಅಂದ್ರೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಶಾಪುರದಲ್ಲಿ ರೈತ ಸಂಘಟನೆಯಿಂದ ಒಂದು ಶಿಕ್ಷಣಕ್ಕಾಗಿ ಮೀಸಲಿಟ್ಟಂಥ ಜಾಗವನ್ನು ಉಳಿಸಲೇಬೇಕು ಅಂತ ಹೇಳಿ ಇಡೀ ರಾಜ್ಯ ತುಂಬ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಒಂದು ಹೋರಾಟಕ್ಕೆ ನಮ್ಮ ಶಾಪುರ ಸಂಘದ ವಕೀಲರಿಂದ ಮತ್ತು ಶಾಪುರ ಸಂಘದ ಎಲ್ಲ ಸದಸ್ಯರು ಮತ್ತು ಈ ಒಂದು ಹೋರಾಟದಲ್ಲಿ ಭಾಗಿಯಾದಂಥ ಎಲ್ಲ ರೈತ ಸಂಘಟನೆ ಮತ್ತು ಎಲ್ಲ ಮುಖಂಡರು ನಾನು ಹೃತ್ಪೂರ್ವಕ ಈ ಒಂದು ಧನ್ಯವಾದ ತಿಳಿಸ್ತಾ, ಬಂಧುಗಳೇ, ಶಿಕ್ಷಣ ಅಂದರೆ ಶಕ್ತಿ, ಶಿಕ್ಷಣ ಅಂದರೆ ವಕೀಲರು, ಶಿಕ್ಷಣ ಅಂದರೆ ವೈದ್ಯರು, ಶಿಕ್ಷಣ ಇದ್ದರೆ ಮಾತ್ರ ಎಲ್ಲ ಒಂದು ನಮ್ಮ ಅಭಿವೃದ್ಧಿ ಮತ್ತು ಈ ಒಂದು ಶಿಕ್ಷಣದಿಂದ ನಾವು ಪಡಿಬೇಕಾದಂಥ ಎಲ್ಲ ಸೌಲಭ್ಯಗಳಿದೆ. ಈ ಶಿಕ್ಷಣಕ್ಕೆ ಮೀಸಲಿಟ್ಟಂಥ ಜಾಗ ಯಾರು ಹೇಳಿದ್ರು ಶಿಕ್ಷಣಕ್ಕಿಟ್ಟಂಥ ಜಾಗ ಪ್ರಜಾಸೌಧಕ್ಕೆ ಬೇಕಂತ ಶಾಪುರ ನಾಗರಿಕರು ಯಾರನ್ನೇ ಅಭಿಪ್ರಾಯ ಕೇಳಿದ್ರೆ ಯಾರು ಕೇಳಿ ಈ ಒಂದು ಶಿಕ್ಷಣ ಮೀಸಲಿಟ್ಟ ಜಾಗವನ್ನು ಪ್ರಜಾಸೌಧ ಕಟ್ಟಕ್ಕೆ ನೀವು ನಿರ್ಮಾಣ ಮಾಡಿದಿರಿ ಮತ್ತು ನೀವು ಎಚ್ಚರ ಮಾಡಿದಿರಿ. ಬಂಧುಗಳೇ, ಶಿಕ್ಷಣ ಒಂದೇ ನಮ್ಮ ಎಲ್ಲ ಶಕ್ತಿ ಇರೋದ್ರಿಂದ ಶಿಕ್ಷಣಕ್ಕಿದ್ದಂಥ ಜಾಗ ಶಿಕ್ಷಣಕ್ಕಾಗಿ ಇರಬೇಕು. ಈ ಪ್ರಜಾಸೌಧ ನಿರ್ಮಾಣಕ್ಕೆ ಯಾವ ನಾಗರಿಕರು ಶಾಪುರ ನಾಗರಿಕ ಯಾರು ಇರೋದಿಲ್ಲ. ಅಭಿವೃದ್ಧಿಯ ಅಧಿಕಾರ ಆದಂಥ ಮಾನ್ಯ ಸಚಿವರಿಗೆ ನಮ್ಮ ಮುಖಾಂತರ ಮತ್ತು ವೇದಿಕೆ ಮುಖಾಂತರ ನಾವು ಮನವಿ ಮಾಡಿಕೊಳ್ಳೋದ್ರಿಂದ ನೀವು ಕೂಡ ಶಿಕ್ಷಣ ಪ್ರೇಮಿ, ನೀವು ಕೂಡ ಇಂಜಿನಿಯರ್, ನೀವು ಕೂಡ ಎಲ್ಲರ ಅಭಿಮಾನಿ, ನೀವು ಈ ಒಂದು ಸ್ಥಳದಲ್ಲಿ ಕಟ್ಟೋದ್ರಿಂದ ನಿಮ್ಮ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ಬರುತ್ತದೆ. ಮುಂದಿನ ಪೀಳಿಗೆಯಿಂದ ಶಿಕ್ಷಣಕ್ಕಾಗಿ ಬಂದ ಜಾಗ ಮಾನ್ಯ ಸಚಿವರು ಈ ಒಂದು ಪ್ರಜಾಸೌಧ ಕಟ್ಟಿದ್ರಿಂದ ಇಲ್ಲಿ ಎಷ್ಟು ವಾತಾವರಣ ಕಟ್ತದ, ಮುಂದಿನ ಪೀಳಿಗೆ ನಿಮಗೆ ಎಷ್ಟು ಸಾಪಾಗ್ಬೋದು. ಆ ಕಾರಣಕ್ಕಾಗಿ ನಿಮ್ಮ ಒಳ್ಳೆಯ ಹೆಸರನ್ನು ಈ ಜಾಗದಲ್ಲಿ ಶಿಕ್ಷಣ ಜಾಗದಲ್ಲಿ ಕಟ್ಟೋದ್ರಿಂದ ನಿಮ್ಮ ಹೆಸರು ಮುಂದಿನ ಪೀಳಿಗೆಯಲ್ಲಿ ಭಾಳ ನೊಂದಕಂತದ. ಆ ಕಾರಣಕ್ಕಾಗಿ ಶಾಪುರ ನಗರದ ವತಿಯಿಂದ ಮತ್ತು ಶಾಪುರ ವಕೀಲರ ಸಂಘದಿಂದ ನಾವು ಕೂಡ ಶಾಪುರ ವಕೀಲರ ಉಪಾಧ್ಯಕ್ಷರಾಗಿ ಮತ್ತು ನಮ್ಮೆಲ್ಲ ಸರ್ವ ಸದಸ್ಯರು ಮತ್ತು ಪ್ರಜ್ಞಾವಂತರು ಈ ಒಂದು ಜಾಗ ಶಿಕ್ಷಣಕ್ಕಾಗಿ ದಯವಿಟ್ಟು ಇಡಬೇಕು. ಈ ಜಾಗದಲ್ಲಿ ನೀವು ತರಬೇಕಾದ ಹಲವಾರು ಶಿಕ್ಷಣದ ಒಂದು ಕಾಲೇಜುಗಳಿವೆ, ಹಲವಾರು ಕಾಲೇಜು. ನಾವು ಯಾದಗಿರಿ ಜಿಲ್ಲೆ ಶಾಪುರದಲ್ಲಿ ಕೂಡ ನಾವು ಶಿಕ್ಷಣದಿಂದ ಭಾಳ ಹಿಂದುಳಿದೀವಿ. ಈ ಹಿಂದುಳಿದ ಜಾಗದಲ್ಲಿ ಲಾ ಕಾಲೇಜ್ ತಂಬರಿ, ಹಲವಾರು ITI ಕಾಲೇಜ್ ತಂಬರಿ, ಡಿಪ್ಲೊಮಾ ಕಾಲೇಜ್ ತಂಬರಿ. ಇವತ್ತು ಸುರಪುರದಲ್ಲಿ ಆಗಿದೆ, ITI ಕಾಲೇಜ್ ಆಗಿದೆ, ಡಿಪ್ಲೊಮಾ ಕಾಲೇಜ್ ಆಗಿದೆ, ಎಲ್ಲ ಆಗಿದೆ. ನಮ್ಮ ಶಾಪುರದಲ್ಲಿ ಏನು ಜಾಗದ ಕೊರಿತದ 88 ಎಕರೆ ತಮ್ಮ ತಂದೆಯವ್ರ ಮುಖಾಂತರ ಒಂದು ಪಡೆದಂಥ ಜಾಗ. ತಮ್ಮ ತಂದೆಯವರು ಯಾಕೆ ಇಟ್ಟಿದ್ದಾರೆ? ಶಿಕ್ಷಣ, ನಮ್ಮ ಶಾಪುರ ಶಿಕ್ಷಣ ಮುಂದುವರಿಬೇಕು ಅನ್ನೋ ಕಾರಣಕ್ಕೆ ತಮ್ಮ ತಂದೆಯವರು ಈ ಒಂದು ಜಾಗ ಮೀಸಲಿಡಿದರು. ತಾವು ಕೂಡ ವಿದ್ಯಾವಂತರು, ಈ ಜಾಗದಲ್ಲಿ ಶಿಕ್ಷಣ ಇಟ್ಟ ಜಾಗದಲ್ಲಿ ಪ್ರಜಾಸೌಧ ಮಾಡೋದ್ರಿಂದ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ತೊಂದರೆ ತಮ್ಮ ಕೂಡ ಮನಗೊಂಡು ಯಾವುದೇ ಒಂದು ಲಾಬಿಗೆ ಒಳಗಾಗಬಾರ್ದು. ದಯಮಾಡಿ ಆ ಲಾಬಿಗೆ ಒಳಗಾಗೋದ್ರಿಂದ ಈ ಒಂದು ಜಾಗದಲ್ಲಿ ತಾವು ನಿರ್ಮಾಣ ಮಾಡೋದ್ರಿಂದ ಇಡೀ ಶಾಪುರ ನಾಗರಿಕರು ಮಾತಾಡಕತ್ತಾರ. ಆ ಒಂದು ಮಾತು ತಾವು ಎಷ್ಟು ಕೇಳ್ತಾರ ಗೊತ್ತಿಲ್ಲ. ದಯಮಾಡಿ ಈ ವೇದಿಕೆ ಮುಖಾಂತರ ಈ 5ನೇ ದಿನದಿಂದ ಈ ಮುಂದೆ ಎಷ್ಟು ದಿನ ಹೋದ ಗೊತ್ತಿಲ್ಲ, ಯಾವಾಗ ಕರಿತಾರ ನಮ್ಮ ವಕೀಲರ ಸಂಘ ಇಲ್ಲಿ ಒಂದು ಜಾಗದಲ್ಲಿ ನಾವು ವಕೀಲರ ಎಲ್ಲ ಸಂಘದ ಸದಸ್ಯರು ನಾವು ಇರ್ತೀವಿ. ಯಾಕಿರ್ತೀವಿ? ಮುಂದಿನ ಪೀಳಿಗೆಗೆ ಶಿಕ್ಷಣಕ್ಕಾಗಿ ಇರಬೇಕಾದ ಜಾಗ ಇರಲೇಬೇಕಂತ. ಪ್ರಜಾಸೌಧ ಕಟ್ಟಬೇಕಾದ್ರೆ ಹಲವಾರು ಜಾಗ ಅದ. ಹಳೆ ತಹಸೀಲ್ ಅಂತ ಹಲವಾರು ಜನ ಅಭಿಪ್ರಾಯ ಅದ. ಹಳೆ ತಹಸೀಲ್ ಕಟ್ಟಬೇಕಂತ ಎಲ್ಲ ಜನ ನಾಗರಿಕರ ಅಭಿಪ್ರಾಯ ಕೇಳಿರ್ಬೇಕಾರ. ನೀವು ಸಹಿ ಸಂಗ್ರಹ ಮಾಡ್ರಿ, ನೀವೇ ಎಲ್ಲಿ ಕಟ್ಟಿದ್ರೆ ಸೂಕ್ತ ಅಂತ ಸಹಿ ಸಂಗ್ರಹ ಮಾಡಿ ಶಾಪುರ ನಾಗರಿಕರಿಂದ. ಅದೇ ಹಳೆ ತಹಸೀಲ್ ಅಂತ ಹೇಳ್ತಾರೆ. ಆಗ ಕೂಡ ನಿಮ್ಗೆ ಅಲ್ಲಿ ಮನಸ್ಸಿಲ್ಲ, ಬೇರೆ ಕಡೆ ಕಟ್ಟ್ರಿ. ಇಲ್ಲಿ ಜಾಗ ಶಿಕ್ಷಣ ಜಾಗ ಅಷ್ಟೇ ಬೇಡ ಅಂತ ಎಲ್ಲರೂ ಒಂದು ಮನವಿ ಅದ. ಆ ಮನೆಗೆ ತಾವು ಕೂಡ ಬೆಲೆ ಕೊಡ್ತೀರಿ ಮತ್ತು ಶಾಪುರ ನಾಗರಿಕರಿಗೆ ತಾವು ಕೂಡ ಬೆಲೆ ಕೊಡ್ತೀವಿ. ಆ ಒಂದು ಕಾರಣಕ್ಕಾಗಿ ನಾವು ಕೂಡ ಈ ಒಂದು ಸಂಘಟನೆಗೆ ಸದಾ ನಾವು ಬೆಂಬಲ ಇರ್ತೀವಿ. ವಕೀಲರ ಸಂಘ ಸದಾ ನಿಮ್ಮ ಬೆನ್ನಿಂದ ಇರ್ತದ. ನೀವು ಎಲ್ಲಿ ತನಕ ಹೋರಾಟ ಮಾಡ್ತೀರಿ ಸದಾ ನಾವು ನಿಮ್ಮಿಂದ ಇರ್ತೀವಿ ಅಂತೇಳಿ ನಾವು ಈ ಒಂದು ಭಾಗವಹಿಸಿದ್ದೀವಿ. ಇವತ್ತು ಕೂಡ ನಮ್ಮ ವಕೀಲರು ಒಂದು ಮರಣ ಹೊಂದಿರು ಕೂಡ ನಾವು ಓಟ್ ಹಾಕಲು ಬರೋದು ಕೂಡ ಕಾರಣಕ್ಕಾಗಲಿಲ್ಲ. ಮುಂದಿನಗಳಲ್ಲಿ ನಾವು ರಿಪೋರ್ಟ್ ಮುಖಾಂತರ ನಿಮ್ಮ ಬೆಂಬಲಿಗರ ಹೋರಾಟ ಮಾಡ್ತೀವಿ ಅಂತೇಳಿ ತಿಳಿಸ್ತಾ ಈ ವೇದಿಕೆಯಲ್ಲಿ ನಾವು ಮಾತನಾಡಲು ಅವಸರಗೊಂಡ ಎಲ್ಲ ನಮ್ಮ ಸಂಘದ ಸದಸ್ಯರು ನಾನು ಧನ್ಯವಾದ ತಿಳಿಸ್ತೇನೆ. ನಮಸ್ಕಾರ. ವಕೀಲರ ಸಂಘದ ಉಪಾಧ್ಯಕ್ಷರು ವಾಸುದೇವ್ ಕಟ್ಟಮನಿ ಅಣ್ಣವರು ಕೂಡ ಬಹಳ ಈ ಒಂದು ಸಚಿವರಿಗೆ ತಲುಪುವಂಥ
ಮಾತುಗಳನ್ನಾಡಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಇನ್ನಿತರ ಹಲವಾರು ಕಾಲೇಜುಗಳನ್ನು ಕಟ್ಟಡಲಿಕ್ಕೆ ತಾವು ಕೂಡ ಮುಂದಾಗಬೇಕು. ಈ ಒಂದು ಶಿಕ್ಷಣ ಪ್ರೇಮಿಗಳು ತಾವು ಕೂಡ ಇದ್ದೀರಿ ಅಂತ ಹೇಳಿದರು. ಅದಕ್ಕೂ ತಾವು ಈ ಒಂದು ಹೋರಾಟಕ್ಕೆ ಬೆಂಬಲಿಸಿ ಒಂದು ಶಕ್ತಿ ತುಂಬಿದಂಥ ಎಲ್ಲ ವಕೀಲರ ಸಂಘದ ಸದಸ್ಯರುಗಳಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾವು ಶಾಪುರ ತಾಲೂಕು ಪ್ರಜಾಸೌಧ ಆಡಳಿತ ಕಚೇರಿ ಹೋರಾಟ ಸಮಿತಿ ವತಿಯಿಂದ ನಮಗೆ ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇವೆ. ಇವತ್ತು ಈ ಒಂದು ಹೋರಾಟಕ್ಕೆ ನ್ಯಾಯ ಸಿಗೋ ತನಕ ತಾವು ಕೂಡ ಮುಂದುವರಿರಿ. ನಾವು ನಿಮ್ಮ ಜೊತೆಗಿರ್ತೀವಿ. ಏನೇ ಬಂದರೂ ಕೂಡ ಎಲ್ಲ ವಕೀಲರ ಸಂಘದ ಪದಾಧಿಕಾರಿಗಳು ಸದಸ್ಯರುಗಳು ತಮ್ಮ ಜೊತೆಯಲ್ಲಿದ್ದು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೀವಿ. ಈ ಹೋರಾಟಕ್ಕೆ ನ್ಯಾಯ ಸಿಗೋ ತನಕ ಇದು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಇದೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೋರಾಟ ಇದೆ. ನಾವು ಕೂಡ ನಿಮ್ಮ ಜೊತೆ ಇದ್ದು ಬೆನ್ನೆಲುಬಾಗಿ ಹೋರಾಟಕ್ಕೆ ಜಯ ತರ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಒಂದು ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಪ್ರಜಾಸೌಧ ಹೋರಾಟ ಆಡಳಿತ ಕಚೇರಿ ಹೋರಾಟ ಸಮಿತಿಗೆ ಬೆಂಬಲಿಸಿದಂಥ ಎಲ್ಲ ನಮ್ಮ ಬೇರೆ ಭಾಗದಿಂದ ಬಂದಿರತಕ್ಕಂಥ ರೈತ ಸಂಘದ ಮುಖಂಡರು ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಈ ಒಂದು ಹೋರಾಟಕ್ಕೆ ಸಹಿ ಸಂಗ್ರಹ ಮಾಡೋದ್ರ ಜೊತೆಗೆ ನಮ್ಮ ಬೆಂಬಲವಿದೆ ಅಂತೇಳಿ ಆ ವಿದ್ಯಾರ್ಥಿಗಳು ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೆ ಯಾರು ಮಾತಾಡೋದು? ಒಂದು ಫೋಟೋ ತಗೊಂಡು ಹೌದಾ? ಅದೇ ಫೋಟೋ